ಫೋನ್ ಮಾಡಿದ್ದು. ಅಯ್ಯೋ 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 ಫೋನ್ ಮಗ್ನೆ. ಹಾಯ್, ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಜೊತೆ ವ್ಲಾಗ್ ಹಾಕಿ ತುಂಬ ದಿನಾನೇ ಆಗೋಯ್ತು. ಮತ್ತೆ ಇವತ್ತು ಸಿಗ್ತಾ ಇದ್ದೀನಿ. ನಾನಂತೂ ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಇವತ್ತು ಹ್ಯಾಪಿಲಿ ಮತ್ತೆ ಎಂಟ್ರಿ ಕೊಡ್ತಾ ಇದ್ದೀನಿ. ಇವತ್ತಿನ ದಿನ ಏನು ಅಂದರೆ, ನಮ್ಮ ಪಾಪುಗೆ ವ್ಯಾಕ್ಸಿನ್ ಹಾಕಿಸ್ಬೇಕಾಗಿತ್ತು. 10 ಮಂತ್ಸ್ ಕಂಪ್ಲೀಟ್ ಆಗೋಗಿತ್ತು. ಈಗ 9 ಮಂತ್ಸ್ದು ವ್ಯಾಕ್ಸಿನ್ ಬ್ಯಾಲೆನ್ಸ್ ಇತ್ತು. ಅದನ್ನ ಹಾಕಿಸ್ಕೊಂಡು ಬರೋಣ ಅಂತ ರೆಡಿ ಆಗ್ತಾ ಇದ್ವಿ. ತುಂಬ ದಿನದಿಂದ ಹೋಗೋಣ ಅನ್ಕೊಂಡು ಹೋಗೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಬೆಳಗ್ಗೆನೆ ಬ್ಲಾಗ್ನ ಮಾಡೋಕ್ಕಾಗಲಿಲ್ಲ. ಟಿಫನ್ನಿಂದ ಎದ್ದು ಸ್ವಲ್ಪ ಬೇಗ ಹೋಗ್ಬೇಕಿತ್ತಲ್ವ. 11 ಗಂಟೆಗೆಲ್ಲ ಬರೋಕ್ಕೆ ಹೇಳಿದ್ರು. ಹನೀಶನ ಸ್ಕೂಲಿಗೆ ಬೇರೆ ಕಳಿಸ್ಬಿಟ್ಟು ಹೋಗ್ಬೇಕಿತ್ತು. ಹನೀಶಿಗೆ ಏನು ಹೇಳಿಲ್ಲ, ಯಾಕೆಂದರೆ ಅವ್ನಿಗೆ ಗೊತ್ತಾದರೆ ನಾನು ಬರ್ತೀನಿ, ನಾನು ಬರಲೇಬೇಕು ಅಂತ ಹಠ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಟಿಫನ್ ಎಲ್ಲ ಅಡುಗೆ ಮಾಡಿ ಹನೀಶನ ಕಳಿಸಿ ಕೆಲಸ ಎಲ್ಲ ಮುಗಿಸಿ ನಾನು ಫ್ರೆಶ್ ಅಪ್ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇನ್ನು ಹೋಗೋದಕ್ಕೂ ಮುಂಚೆ ದೇವ್ರಿಗೆ ಪೂಜೆ ಮಾಡಿಬಿಡೋಣ. ಹಿಂಗೂ ಅವತ್ತು ಗುರುವಾರ ಆಗಿತ್ತು. ಸಂಜೆ ಬಂದಮೇಲೆ ಅಕಸ್ಮಾತ್ ಅವ್ನಿಗೇನಾದರೂ ಫೀವರ್ ಬಂದುಬಿಟ್ರೆ ನನಗೆ ಪೂಜೆ ಮಾಡೋದಕ್ಕಾಗಲ್ಲ, ಅವನ್ನ ನೋಡ್ಕೋಬೇಕಾಗತ್ತೆ ಅಂದ್ಬಿಟ್ಟು ಸ್ನಾನ ಮಾಡಿದ್ದೆ. ಅವನಿನ್ನೂ ಮಲಗಿದ್ದ, ಅವ್ನಿಗೇನೂ ಫ್ರೆಶ್ ಅಪ್ ಮಾಡಿಲ್ಲ. ಅವ್ನು ಮಲಗಿರೋ ಟೈಮಲ್ಲಿ ಬೇಗ ಸ್ನಾನ ಮಾಡ್ಕೊಂಡು ಬೇಗ ಕೆಲಸ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡೆ. ಆಮೇಲೆ ಅವನ್ನ ಎಬ್ಬಿಸ್ಬಿಟ್ಟು ಅವನ್ನ ಫ್ರೆಶ್ ಅಪ್ ಮಾಡೋಣ ಅಂತ ಅಂದ್ಕೊಂಡು ನೆಮ್ಮದಿ ಒಂಥರ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಲ್ಲ. ಅದು ಗುರುವಾರ ಬೇರೆ. ನನಗೆ ಹಾಸ್ಪಿಟಲ್ದೊಂದು ಟೆನ್ಷನು, ಏನು ಚುಚ್ಚಿಬಿಡ್ತಾರೋ, ಜ್ವರ ಬರುತ್ತೋ, ನೋವಾಗುತ್ತೋ ಅಂತ. ಇನ್ನು ಸರಿ ಮಾಡಿಬಿಟ್ಟು ಅವನ್ನ ಎಬ್ಸೋಣ ಅಂತ ಸರಿ ಮಾಡ್ತಾ ಇದ್ದೀನಿ. ಅವನಿಗೆ ಸರಿ ತಿನ್ಸ್ಕೊಂಡು ಕರ್ಕೊಂಡು ಹೋಗ್ಬೇಕಲ್ವ. ಹಾಗಾಗಿ ಇವತ್ತು ಸ್ವಲ್ಪ ಜಾಸ್ತಿ ನಿದ್ದೆ ಮಾಡ್ದ, ನನಗೆ ಹೆಲ್ಪ್ ಆಗಲಿ ಅಂತ. ಅವನು ಕೂಡ ಅದೊಂದು ಇದು ಸರಿ ಎಲ್ಲ ತಿನ್ನಿಸಿ ಇನ್ನು ಅವನಿಗೂ ಸ್ನಾನ ಮಾಡಿಸ್ಕೊಂಡು ಹಾಗೆ ಬಟ್ಟೆ ಹಾಕ್ಬಿಡೋಣ ಅಂತ ಕರ್ಕೊಂಡು ಬಂದೆ. ಇವತ್ತಿನ ದಿನ ಹೆಂಗೆ ಅಂದರೆ, ಬೆಳಗ್ಗೆಯಿಂದನೇ ಟೆನ್ಷನ್ನು. ನನಗೆ ಲಾಸ್ಟ್ ವೀಕೆ ಹೇಳಿದ್ರು ಹೋಗೋಣ ಹಾಸ್ಪಿಟಲ್ಗೆ ಅಂತ. ಅದು ಹೆಂಗೋ ಮಿಸ್ ಆಯಿತು. ಸರಿ, ಈ ವೀಕು ನಿನ್ನೆ ಹೋಗೋಣ ಬುಧವಾರ ಅಂತ ಅಂದ್ಕೊಂಡ್ವು, ಅದು ಮಿಸ್ ಆಗಿ ಇವತ್ತು ಗುರುವಾರ ಹೋಗೋ ಥರ ಆಗಿದೆ. ಫೈನಲಿ ನಮ್ಮ ಹುಡುಗನ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗಬೇಕು. ಅದು ಹೆಂಗೆ ಅಂದರೆ, ಅವ್ರಿಗೆ ಇಂಜೆಕ್ಷನ್ ಕೊಡ್ತಾರಲ್ಲ, ನಮ್ಗೆ ನೋಡೋದಕ್ಕಾಗಲ್ಲ ಅಲ್ಲಿ ಹಾಸ್ಪಿಟಲಲ್ಲಿ. ಅಳೋದು ಅಮ್ಮ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಇನ್ನು ಅದೇ ಬೆಳ್ಳಿಗೆಯಿಂದ ಮೈಂಡಲ್ಲಿ ಓಡ್ತಾನೆ ಇತ್ತು, ಹೆಂಗಪ್ಪ ಆಗ್ತಾರೆ ಅವ್ರು, ಹೆಂಗಪ್ಪ ಡಾಕ್ಟ್ರು ಚುಚ್ತಾರೆ ಇವ್ನಿಗೆ, ಹೆಂಗ ಅವ್ನು ಅಳ್ತಾನೆ, ಏನಪ್ಪ ಮಾಡೋದು ಅಂತ. ನನ್ಗೆ ಇವನಿಗಿಂತ ಹನೀಶಂದ್ರಲ್ಲಿ ತುಂಬ ಅಂದರೆ ತುಂಬ ಕಿವಿ ಮುಚ್ಕೊಂಡು ದೂರ ನಿಂತ್ಕೊಂಡ್ಬಿಡ್ತಿದ್ದೆ ನಾನು, ಅವ್ನು ಅಳೋದು ಕೇಳಿಸ್ಬಾರ್ದು ಅಂತ. ಇನ್ನು ಬ್ಯಾಗಲ್ಲಿ ಹಾಸ್ಪಿಟಲ್ ಫೈಲ್ ತೆಗ್ದಿಟ್ಬಿಟ್ಟಿದೆ. ಅದನ್ನ ನೋಡಿ ಎತ್ತಿಟ್ಕೊಂಡು ಅವ್ನಿಗೆ ಏನೇನು ಬೇಕು, ಬಾಟಲಲ್ಲಿ ಬಿಸಿನೀರು ಒಂದು ಸ್ವಲ್ಪ, ಏನಾದರೂ ಹತ್ರೆ ಅಥವಾ ಅಕಸ್ಮಾತ್ ನೀರು ಬೇಕು ಅನ್ಸಿದ್ರೆ ಅಂತ ಅಂದ್ಬಿಟ್ಟು, ಆಮೇಲೆ ಒಂದು ನ್ಯಾಪ್ಕಿನ್ ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಪ್ಯಾಂಪರ್ಸ್ ಎಲ್ಲ ಏನಿಲ್ಲ, ಹಿಂಗೆ ಬಂದ್ಬಿಡೋದಲ್ವಾ ಅಂತ ಅಂದ್ಬಿಟ್ಟು. ಅವನೇನು ಜಾಸ್ತಿ ಈಗ ಇದು ಮಾಡ್ಕೊಳ್ಳಲ್ಲ. ಬೆಳಿಗ್ಗೆ ಮಾಡಿಬಿಟ್ರೆ ಒಂದ್ಸತಿ ಅವನು ನೆಕ್ಸ್ಟ್ ಇನ್ನು ನೈಟ್ ಟೈಮ್ ಮಾಡೋದು. ಮತ್ತು ಇದು ಅಷ್ಟೇ, ಸುಸ್ಸುನು ಅಷ್ಟೇ, ಜಾಸ್ತಿ ಏನು ಮಾಡಲ್ಲ ಅವನು. ಹಂಗಾಗಿ ಟಿಫನ್ ಎಲ್ಲ ಮುಗಿದ್ಮೇಲೆ ನಾನು ದೇವ್ರ ಸಾಂಗ್ ಹಾಕ್ಬಿಟ್ಟಿದೆ. ಬೆಳಿಗ್ಗೆಯಿಂದ ಅದು ಓಡ್ತಾನೆ ಇರುತ್ತೆ. ಇದು ನನ್ನ ಡೈಲಿಯಲ್ಲಿ ಒಂದು ನನ್ನ ಜೊತೆನೇ ಇದು ಒಂದು ಫ್ರೆಂಡ್ ಥರ. ಅದು ಆಮೇಲೆ ಟಿಫನ್ ಮಾಡಿಕೊಂಡೆ. ಬಿಸಿಬೇಳೆ ಬಾತ್ ಮಾಡಿದ್ದೆ ಬೆಳಿಗ್ಗೆನೆ. ನಮ್ಮ ಮನೀಶ್ ತುಂಬ ದಿನ ಆಗೋಗಿತ್ತು ಮಾಡಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗಿತ್ತು. ಅವ್ನು ಕೇಳ್ತಾನೆ ಇದ್ದ, ಮಮ್ಮಿ ಪ್ಲೀಸ್ ಮಾಡು ಅಂತ. ಹೆಂಗೆ ತಿನ್ನೋದು ಹಂಗ ತಿನ್ನೋದು? ಹೆಂಗಪ್ಪ ಮಮ್ಮು ತಿನ್ನೋದು? ಹೆಂಗೆ ಮಮ್ಮು ತಿನ್ನೋದು? ತಿಂತೀಯಾ? ಖಾರ. ಮಮ್ಮು ತಿಂತೀಯಾ? ಕೈಗೆ ಬೇಡ. ಹೆಂಗೆ ತಿನ್ನೋದು? ಓಲ್ಡೇನು ಇದು ಹೆಂಗೆ ತಿನ್ನೋದು? ಹೆಂಗೆ ಮಮ್ಮು ತಿನ್ನೋದು? ರಾಮ ಸೀತಾ ಮಾಡು. ರಾಮ 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 ಸೀತಾ. ಕೈ ಮುಗಿ ಸ್ವಾಮಿ, ಕೈ ಮುಗಿ, ಕೈ ಮುಗಿ. ಕೈ ಮುಗಿ. ಏನದು ಬ್ರ್ ಮಾಡ್ತೀಯಾ? ಹೆಂಗೆ ಮಾಡೋದು? ಹಂಗ ಮಾಡೋದು ಅಪ್ಪ. ಎಲ್ಲಿಗೋಯ್ತೀಯ? ಎಲ್ಲಿಗೋಯ್ತೀಯಾ? ಆ ಕಡೆಗೆ ಹೋಯ್ತೀಯಾ? ನೀನೇ ನಡ್ಕೊಂಡು ಹೋಗು ಒಬ್ಬನೇ. ತಟ್ಟೆ ಕೈಕಕ್ಕೆ. ಖಾರ. ಅಲ್ಲಿ ಗೊಂಬೆ ಹತ್ರ ಹೋಗು, ಗೊಂಬೆ ತಗೋ ಹೋಗು. ಇಲ್ಲಿ ಗೊಂಬೆ.
ತಗೋ ಇದು ತಗೋ. ಮಾಡು ಹಂಗೆ. ಹೆಂಗೆ ಮಾಡೋದು? ಮಾಡು, ಹಿಂಗೆ ಮಾಡು, ಹಿಂಗೆ ನೀನು ಮಾಡು ಮಾಡು ಹಂಗ ಮಾಡು, ಜೋರಾಗೆ ಮಾಡಲ್ವಾ? ಇನ್ನು ಡಾಕ್ಟ್ರು 11 ಗಂಟೆಗೆ ಬರೋಕ್ಕೆ ಹೇಳಿದ್ರು. ಅಟ್ಲೀಸ್ಟ್ 11:15 ನಾವು ಹೋಗ್ಬೇಕಲ್ವಾ. 10:00 ಇಲ್ಲಿ ಬಿಟ್ಟರೆ ಸರಿ ಹೋಗುತ್ತೆ, 1 ಅವರ್ ಟ್ರಾಫಿಕ್ ಎಲ್ಲ ಇರುತ್ತೆ ಅಂತ ಅಂದ್ಕೊಂಡ್ವಿ. 10:30 ಕರೆಕ್ಟಾಗಿ ಬರ್ತೀನಿ, ರೆಡಿ ಇರಬೇಕು ಅಂತ ಹೇಳಿದರು. ಸರಿ, ನಾನು ಟಿಫನ್ ಮಾಡೋದಕ್ಕಾಗಲ್ಲ, 11 ಗಂಟೆನೇ ಆಗೋಗಿತ್ತು ಅಂತ ಅಂದ್ಬಿಟ್ಟು ಬಾಕ್ಸ್ಗೆ ಹಾಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡೆ. ಬಟ್ 11 ಗಂಟೆ ಆದ್ರೂ ಬರಲೇ ಇಲ್ಲ ಇವರಪ್ಪ. ಸರಿ, ಟಿಫನ್ ಮಾಡಿಕೊಂಡೆ. ಅಷ್ಟರಲ್ಲಿ ಅವರು ಬಂದರು. ನಾವಿಬ್ಬರು ರೆಡಿ ಆಗಿದ್ದಾಯಿತು, ಟಿಫನ್ನು ಆಯಿತು. ರೆಡಿನಾ ಚಿನಿ? ಚುಚ್ಚಿ ಮಾಡಿಸ್ಕೊಳಕ್ಕೆ ರೆಡಿನಾ? ಚುಚ್ಚಕ್ಕೆ ಹೋಗ್ಬಿಡ್ತಾರೆ ಇವತ್ತು ನಿಂಗೆ. ಮಾಡೋದು ನಾವು ಚುಚ್ಚಿ ಮಾಡ್ತಾರಲ್ಲ, ಸ್ವಾಮಿ ಕೈ ಮುಗಿದ್ಬಿಡು. ಜಾಸ್ತಿ ನೋವಾಗೋದು ಬೇಡ ಸ್ವಾಮಿ ಅಂತ. ಮಾಮಿ ಕೈ ಮುಗಿತೀಯ ದೇವ್ರಿಗೆ? ರೆಡಿಯಾಗಿದ್ದೀವಿ. ಈಗ ಅವರಪ್ಪ ಬರ್ತಿದ್ದಂಗೆ ಹೊರಡೋದೆ. ನೀಟಾಗಿ ಕೈ ಮುಗಿ ದೇವ್ರಿಗೆ. ಒಂದು ಕೈ ಮುಗಿ. ಚುಚ್ಚಿ ಕೊಡ್ತಾರೆ ಇವತ್ತು. ನೋವಾಗಬಾರ್ದು ನನಗೆ ಜಾಸ್ತಿ, ನಿಧಾನ ಕೊಡಂಗೆ ಮಾಡು ದೇವ್ರೆ ಅಂತ ಕೇಳ್ತೀಯಾ? ಏನಂತ ಕೇಳ್ತೀಯಪ್ಪ? ಚುಚ್ಚಿ ಕೊಟ್ಬಿಡ್ತಾರೆ, ನಿಧಾನ ಕೊಡಂಗೆ ಮಾಡು ದೇವ್ರೆ. ಹಿಂಗೆ ಮಾಡು, ಕ್ಲಾಪ್ ಮಾಡು. ವಕಿನಂದನ ಯಾದವ ಕೃಷ್ಣನ ಭಜಿಸುವ ಶರಣ ಗುರುವೇ. ಮಾಡು, ಚೆನ್ನಾಗಿ ಮಾಡ್ತೀಯ, ಮಾಡು. ಗುಡ್ ಬಾಯ್ ನೀನು. ಈಗಂತೂ ನಮ್ಮ ಪಾಪುಂಗೆ ಸ್ವಲ್ಪ ಮ್ಯೂಸಿಕ್ ಬಂದರೂ ಸಾಕು, ಅವ್ನ ಬಾಡಿ ಆಗಲೇ ಡ್ಯಾನ್ಸಿಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಇನ್ನು ಟಿ ವಿಲಿ ಬೆಳಗ್ಗೆ ಹೊತ್ತು ದೇವ್ರ ಸಾಂಗ್ ಹಾಕಿರ್ತೀನಲ್ಲ, ಅದನ್ನು ಅಷ್ಟೇ ನೋಡಿದ್ರೆ ಅದನ್ನೇ ತುಂಬ ಇಂಟ್ರೆಸ್ಟಾಗಿ ನೋಡ್ತಾ ಇರ್ತಾನೆ. ಮತ್ತು ಕ್ಲಾಪ್ಸ್ ಮಾಡೋದು, ಮತ್ತು ಕೈ ಮುಕ್ಕೊಳ್ಳೋದು ದೇವ್ರು ಬರ್ತಿದ್ದಂಗೆ, ಇದೆಲ್ಲ ಮಾಡ್ತಾನೆ. ಇನ್ನು ಮ್ಯೂಸಿಕ್ ಬಂದ್ರಂತೂ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಅಂತಾನೆ. ಇನ್ನು 7 ಮಂತ್ ಇದ್ದಾಗ್ಲಿಂದಾನೇ ಅವನು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಮ್ಯೂಸಿಕ್ ಬಂದರೆ ಸಾಕು ಹಿಂಗೆ ಸೊಂಟ ಕುಣಿಸ್ಕೊಂಡು ಡ್ಯಾನ್ಸ್ ಮಾಡಿಬಿಡೋನು. ನಮ್ಮ ಅಮ್ಮಾರ ಮನೇಲಿ ಇದ್ವಿ ಸಮ್ಮರ್ ಹಾಲಿಡೇಸ್ ಎಲ್ಲ, ಆ ಟೈಮಲ್ಲಿ. ಅವಾಗಂತೂ ಅವನಿಗೆ ತುಂಬ ಫೇವ್ರೆಟ್ ಸಾಂಗ್ ಅಂದರೆ ಆಪ್ತಮಿತ್ರ ಫಿಲಮ್ದು ಅಂಕು ಡೊಂಕು ದಾರಿ ಬೇಡ. ಆ ಸಾಂಗ್ ಹಾಕಿದ್ರೆ ಸಾಕು ಸಖತ್ತು ಡ್ಯಾನ್ಸ್ ಮಾಡೋಣ. ಇನ್ನು ಇಲ್ಲೊಂದು ವ್ಯಾನ್ ಹೋಯ್ತಲ್ಲ ಇಸ್ಕಾನ್ ಟೆಂಪಲ್ದು, ನಮಗೆ ನಮ್ಮ ಸ್ಕೂಲ್ಗೆ ಅಲ್ಲಿಂದ ಊಟ ಬರ್ತಾಯಿತ್ತು. ಸ್ಟಾರ್ಟಿಂಗ್ ನಾವು 8th ಸ್ಟ್ಯಾಂಡರ್ಡ್ಗೆ ಹೋದಾಗ ಬರ್ತಾ ಇರಲಿಲ್ಲ, ಸ್ವಲ್ಪ ದಿನ ಆದಮೇಲೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಬಾಕ್ಸ್ ತೊಗೊಂಡೋಗಿ ತಿಂತಿದ್ವಿ. ಹಂಗೂ ಸ್ಕೂಲಲ್ಲಿ ಕಂಪಲ್ಸರಿ ಎಲ್ಲರೂ ತಿನ್ನಲೇಬೇಕು ಟೆಂಪಲ್ ಅಂತ ದೇವ್ರ ಕೈ ಮುಗಿಸಿ ಅದು ಮಂತ್ರಗಳನ್ನ ಹೇಳ್ಕೊಟ್ಬಿಟ್ಟು ಆಮೇಲೆ ಊಟ ತಿಂತಿದ್ವಿ. ಎಲ್ಲರೂ ಜೊತೆಲಿ ಕುತ್ಕೊಂಡು ತುಂಬ ಸಖತ್ತು ಮೆಮೊರಿ, ಚೆನ್ನಾಗಿತ್ತು. ನಾನು ಒಂದು 2-3 ಇಯರ್ಸ್ ತಿಂದಿದ್ದೀವಿ. ಅದರಿಂದ ಒಂದು ಏನೋ ಅನ್ನ ತಿಂದಿರೋದೊಂದು ಋಣ, ಒಂದು ಕೃತಜ್ಞತೆ ಇರುತ್ತಲ್ಲ. ಆ ವ್ಯಾನ್ ನೋಡ್ತಿದ್ದಂಗೆ ಒಂಥರ ಖುಷಿ ಆಯಿತು. ನೀವು ನಿಮ್ಗೆ ಯಾರಾದರೂ ಇಸ್ಕಾನ್ ಟೆಂಪಲ್ ಫುಡ್ಡು ನಿಮ್ಮ ಸ್ಕೂಲ್ಗೂ ಬರ್ತಾ ಇದ್ರೆ ತಿಂದರೆ ಹಂಗೆ ಕಮೆಂಟ್ ಮಾಡಿ ಹೇಳಿ. ನಾವು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು, ಗೊತ್ತಲ್ಲ ಗೌರ್ಮೆಂಟ್ ಸ್ಕೂಲ್ ಹುಡುಗರು ನಾವು. ಅದೊಂದು ಇದಿರುತ್ತೆ ಫೀಲು. ಇನ್ನು ಬರ್ತಾ ಗಾಳಿ ಆಂಜನೇಯ ದೇವಸ್ಥಾನದ ಮುಂದೆನೇ ಬಂದ್ವಿ. ಇದೇ 1 ವರ್ಷದ ಬ್ಯಾಗ್ ದೇವಸ್ಥಾನಕ್ಕೂ ಕೂಡ ಹೋಗ್ಬಿಟ್ಟು ಬಂದಿದ್ವಿ ನಾವು, ಗಾಳಿ ಆಂಜನೇಯ ದೇವಸ್ಥಾನಕ್ಕೆ. ಇನ್ನು ಬರ್ತಾ ಮಳೆ ಫುಲ್ ಜೋರು ಸ್ಟಾರ್ಟ್ ಆಯಿತು. ಪಾಪುನು ಮಲ್ಕೊಂಡ್ಬಿಟ್ಟಿದ್ದ. ಇನ್ನು ವೆಯ್ಟು, ಹೈಟು ಮತ್ತು ಇದು ತಲೆದು ಮೆಷರ್ಮೆಂಟ್ ಮಾಡ್ತಾರೆ, ಅದರಲ್ಲೆಲ್ಲ ಕರೆಕ್ಟಾಗಿ ನಾರ್ಮಲ್ ಆಗಿತ್ತು ಅವನಿಗೆ. ವೆಯ್ಟ್ ಬಂದುಬಿಟ್ಟು 10.7 ಗ್ರಾಮ್, 700 ಗ್ರಾಮ್ಸ್ ಇದ್ದ. 10 kg 700 ಗ್ರಾಮ್ಸು. ಹೈಟ್ ಎಲ್ಲ ಚೆನ್ನಾಗಿತ್ತು, ಕರೆಕ್ಟಾಗಿ ನಾರ್ಮಲ್ ಆಗಿದ್ದಾನೆ, ಹೆಲ್ತಿ ಆಗಿದ್ದಾನೆ, ನೋ ಟೆನ್ಷನ್ ಅಂತ ಹೇಳಿದ್ರು. ಓಕೆ,
ನಾನು ಕಂಪೇರ್ ಮಾಡಿದ್ರೆ ಅವ್ನು 9 ಮಂತ್ಸಲ್ಲಿ 10 kg ಇದ್ದ. ಈಗ 10 ಮಂತ್ಸಲ್ಲಿನೇ 100 ಗ್ರಾಮ್ 700 ಗ್ರಾಮ್ಸ್ ಅಷ್ಟೇ ಇನ್ಕ್ರೀಸ್ ಆಗಿರೋದು ಅಂತ ನಾನು ಅಂದ್ಕೊಂಡೆ. ಪರವಾಗಿಲ್ಲ, ನಾರ್ಮಲ್ ಹೈಟು ಅಥವಾ ವೆಯ್ಟ್ ಕರೆಕ್ಟಾಗಿದ್ದರೆ ಅವ್ನ ಏಜಿಗೆ ತಕ್ಕನಾಗಿ 10 ಮಂತ್ಸಿಗೆ ಎಷ್ಟಿರಬೇಕು ಕರೆಕ್ಟಾಗಿದೆ ಅಂತಂದರೆ ಅಷ್ಟೇ ಸಾಕು. ದುಡ್ಡಾಕು ರಚನೆ ಮಾಡ್ತಾ ಇಲ್ವಾ? ಏನು ಬೇಕಾಗಿಲ್ಲ. ನೀನು ದುಡ್ಡು ಬೇಡ, ನೀನು ಬೇಡ, ಏನು ಬೇಡ, ನೀವಿಬ್ರು ಬೇಡ, ಹೋಗ್ರಿ ಆ ಕಡೆಗೆ. ಇನ್ನು ಮನೆಗೆ ಬಂದ ಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಅನಿಶನ್ ಟ್ಯೂಷನಿಗೆ ಕಳಿಸಿ ಪಾಪು ಮಲ್ಕೊಂಬಿಟ್ಟ, ಅವನ್ನ ಮಲಗಿಸ್ದೆ. ಈಗ ಹೇಗಿದ್ದಾನೆ ಅಂತ ತೋರಿಸ್ತೀನಿ. ಜ್ವರ ಬಂದಿದೆಯಾ ಏನು ಎತ್ತ ಎಲ್ಲ ಹೇಳ್ತೀನಿ. ಊಟ ಊಟ ಆಯಿತು. ಒಂದು ಮಲಗಿದವನು 8:15 ಎದ್ದಿದ್ದಾನೆ. 6 ಗಂಟೆಲಿ ಮಲಗಿರೋದಕ್ಕೆ 8 ಗಂಟೆಲಿ ಎಬ್ಬಿಸಿ ಊಟ ತಿನ್ನಿಸಿರೋದು. ಚೆನ್ನಾಗಿ ನಿದ್ದೆ ಮಾಡಿದ್ದಾನೆ ಇವತ್ತು. ಜ್ವರ ಏನೂ ಬಂದಿಲ್ಲ, ಆರಾಮಾಗಿ ಆಟಾಡ್ಕೊಂಡಿದ್ದಾನೆ. ತೋರಿಸ್ತೀನಿ ರೀ ಹೆಂಗೆ ಆಟಾಡ್ತಾ ಇದ್ದಾನೆ ಅಂತ. ಫುಲ್ ತೀಟೆ ಆಗ್ಬಿಟ್ಟವನೆ. ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದು ಹಾಕಿಸುವಾಗ ನಮಗೆ ಬೇಜಾರಾಗುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಈ ಥರ ದಿನದಲ್ಲಿ ಮಕ್ಕಳು ಹೆಲ್ತ್ ಇಂಪಾರ್ಟೆಂಟ್ ಅಲ್ಲ. ಯೋಚನೆಲೇ ಇದ್ದೆ ಬೆಳಗ್ಗೆಯಿಂದನೂ. ಅಯ್ಯೋ ಏನಂತಾರೋ ಡಾಕ್ಟ್ರು, ಹೆಂಗಾಗ್ತಾರೋ ಏನಂತಾರಲ್ಲ, ನೋವಾಗುತ್ತೋ ಜ್ವರ ಬರುತ್ತಾ ಅಂತ. ಬಟ್ ಜ್ವರ ಬರ್ದಲ್ಲಿರೋದೇ ನನಗೆ ಖುಷಿ. ಆರಾಮಾಗಿ ನಗ್ನಗ್ತಾ. ಇಶು ಚಿನ್ನಿ ಏನು ಮಾಡ್ತಿದ್ಯಾ? ಕಾಲು ನೋವಿಲ್ವಾ? ಹಾಂ, ಪೆನ್ ತಗೊಂಡು ಏನು ಮಾಡ್ತಾಯಿದ್ಯಲ್ಲ? ಹಣೆ ಮೇಲೆಲ್ಲ ಗೀಚ್ಕೊಬಿಟ್ಟಿದೀಯಾ? ಪೆನ್ ಕೊಡಲಿಲ್ಲ ಅಂದರೆ ಬಿಡಲ್ಲ, ಕಾಣಿಸಿದ್ರೆ ಕೊಡಬೇಕು. ನಾವೇನೋ ಒಂಚೂರು ಬರೆಯೋಣ ಅಂತ ತಾಂಡ್ರೆ ಅಲ್ಲ ಚಿನ್ನಿ. ನೋವಿಲ್ಲ ಮಗನೆ? ಕಾಲು ನೋವಿಲ್ವ ಇದು? ನೋವಾಗಿಲ್ಲ ಮಗನೆ? ನೋವ್ತೈತಾ? ಚೂರು ನೋವಿರ್ಬೋದು, ಮೋಸ್ಟ್ಲಿ. ನೋವೇನಿಲ್ಲೇನೋ, ಅಷ್ಟೊಂದು ನೋವಿಲ್ಲ. ಜ್ವರ ಏನೂ ಬಂದಿಲ್ಲ, ಜ್ವರ ಬರಲ್ಲ ಅಂತ ಹೇಳಿದ್ರು. ಚಿನ್ನಮ್ಮ ಮಜ್ಜಿಗೆ ಕಡಿತಾ ಇದೆಯಾ? ಪೆನ್ನಲ್ಲಿ ಹೋಯ್ತು, ಪೆನ್ನು ಹೋಯ್ತು. ಕೊಡಿಲಿ, ಕ್ಯಾಪ್ ಹಾಕ್ಕೊಡ್ತೀನಿ, ಕೊಡು. ಕ್ಯಾಪ್ ಹಾಕನಿಲ್ಲ. ಇಲ್ಲ ಕ್ಯಾಪ್ ಹಾಕನ್ ಕೊಡು. ಕ್ಯಾಪ್ ಹಾಕ್ಬಿಡೋಣ. ಟಿಕ್. ಈಗ ಕಿತ್ತಾಕ್ತೀಯ ಅದನ್ನು? ಹಾಂ, ಏನೇನೋ ಮಾಡ್ತಾರೆ. ಚಿನ್ನಿ, ಯಶಮ್ಮ, ನೀನು ನಗು ನೋಡೋಕ್ಕೆ ನಂಗೆ ಖುಷಿ ಮಗನೆ. ನಗ್ನಾಗ್ತಾ ಇರಬೇಕು. ಎಲ್ಲಿ ನಗು? ಕಲಿ. ಅಯ್ಯಯ್ಯ, ಅಲ್ಲಿ ನೋಡ, ಅಲ್ಲಿ ಎಲ್ಲ ಏನು? ಹಾಂ, 6 ಫೋನ್ ಮಾಡಿದ್ದು. ಅಯ್ಯೋ ಫೋನು ಮಗನೇ ಬಂತು, ಒಬ್ಗೋದೈತೆ. ಅಯ್ಯೋ ಕ್ಯಾತ ಇವಾಗ ಫೋನ್ ಬಂದರೆ ಎದ್ರಕೊಂಡು ಓಡಿ ಬರುತ್ತೆ. ಇನ್ನೊಂದು ಏನು ಮಾಡ್ತಾನೆ ಅಂದರೆ ಲೋಟನ ತೆಗ್ದು ಎಸಿತಾನೆ, ಉಳ್ಕೊಂಡು ಹೋಗುತ್ತದು. ಅದು ವಾಪಸ್ ಬರುತ್ತಲ್ಲ, ಹಿಂಗೆ ಉಳ್ಕೊಂಡು ಸ್ವಲ್ಪ ದೂರ ಹೋಗ್ಬಿಟ್ಟು ವಾಪಸ್ ಬರುತ್ತಲ್ಲ, ಅವಾಗಲೂ ಹಂಗೆ ಓಡಿ ಬಂದುಬಿಡ್ತಾನೆ ನನ್ನ ಹತ್ರಕ್ಕೆ. ಬಾಯ್ ಮಾಡು. ಬಾಯ್, ಗುಡ್ ನೈಟ್ ಹೇಳಿ ಎಲ್ರಿಗೂ. ಇವತ್ತು ಚುಚ್ಚಿ ಹಾಕಿಸ್ಕೊಂಡಿದ್ದೀವಿ. ಗುಡ್ ನೈಟ್. ಬಾಯ್ ಮಾಡು, ಬಾಯಲ್ಲಿ ಬಾಯ್. ದಟ್ ಗುಡ್ ನೈಟ್ ಎಲ್ರಿಗೂ. ಗುಡ್ ನೈಟ್ ಅಲ್ಲ ಮಾಡೋದು, ಓ ಗುಡ್ ನೈಟ್ ಅಂತೆ ಹಂಗ ಮಾಡೋದು. ಇವತ್ತಿನ ವ್ಲಾಗ್ ಇಷ್ಟೇ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಮನೇಲೂ ಮಕ್ಕಳು ಇದ್ದರೆ, ತೀಟೆ ಮಕ್ಕಳು, ಎಂಜಾಯ್ ಮಾಡಿ. ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಮರಿದಂಗೆ ಇನ್ನು ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಮಾಡಿ ಚಿನ್ನಮ್ಮ. ಬಾಯ್ ಮಾಡಿಬಿಡು.